ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರಲ್ಲ, ಆ ಒಂದು ನಾಣ್ಣುಡಿಗೆ ಎಕ್ಸಾಂಪಲ್ ಅಂದ್ರೆ ರಾಜಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅಮೃತವು ಕೆಲವೊಮ್ಮೆ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದೆ ರಾಜಣ್ಣ ಅವರ ಪರಿಸ್ಥಿತಿ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ, ಹಾಗೆ ಅಕ್ಟೋಬರ್ನಲ್ಲಿ ಕ್ರಾಂತಿ ಅಂತ ಹೇಳ್ತಾ ಇದ್ದಂತ ರಾಜಣ್ಣ ಅವರ ವಿಚಾರದಲ್ಲೇ ಕ್ರಾಂತಿ ಶುರುವಾಗ್ಬಿಡ್ತು. ಆ ಕ್ರಾಂತಿ ರಾಜಣ್ಣ ಮುಖಾಂತರನೇ ಆಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಮಂತ್ರಿ ಸ್ಥಾನದಿಂದ ಸಿಎಂ ಆಪ್ತ ರಾಜಣ್ಣ ಅವರನ್ನ ಕಿತ್ತಾಕಲಾಯಿತು. ರಾಜೀನಾಮೆ ಪಡ್ಕೊಂಡಿದ್ದಲ್ಲ, ಇದು ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ರಾಜೀನಾಮೆ ಪಡ್ಕೊಂಡಿದ್ದಲ್ಲ ರಾಜಣ್ಣ ಅವರಿಂದ. ರಾಜಣ್ಣ ಅವರ ರಾಜೀನಾಮೆ ಪಡ್ಕೊಳ್ಳೋಕ್ಕೂ ಮುಂಚೆನೆ ಅವರನ್ನ ವಜಾ ಮಾಡಲಾಯಿತು. ಲೂಸ್ ಸ್ಟಾಕಿಗೆ ದುಬಾರಿ ಬೆಲೆ ತತ್ತಿದ್ದಾರೆ ರಾಜಣ್ಣ ಅವರು. ಈ ಹಿಂದೆ ಸಾಕಷ್ಟು ವಿಚಾರಗಳ ಬಗ್ಗೆ ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳ ಸರ್ದಾರ ಅಂತಾನೆ ಕರೆಸ್ಕೊಳ್ತಾ ಇದ್ದಂತ ರಾಜಣ್ಣವರು ಸಾಕಷ್ಟು ವಿವಾದಗಳ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಆದ್ರೆ ಮೊನ್ನೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ತುಂಬಾ ಸೀರಿಯಸ್ ಆಯಿತು. ಸಿಎಂಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನ ರವಾನೆ ಮಾಡಿತು. ಒಲ್ಲದ ಮನಸ್ಸಿನಿಂದಲೇ ವಜಾಗೊಳಿಸಿರುವಂಥದ್ದು ಸಿಎಂ. ಹೈಕಮಾಂಡ್ ಮನವೊಲಿಕೆ ಪ್ರಯತ್ನವೂ ಕೂಡ ವಿಫಲ ಆಯಿತು. ಸಾಕಷ್ಟು ಪ್ರಯತ್ನ ಪಟ್ಟರು ಮುಖ್ಯಮಂತ್ರಿಗಳು, ಯಾಕೆಂದ್ರೆ ಸೆಷನ್ ಬೇರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರನ್ನ ವಜಾ ಮಾಡಿದ್ದೆ ಆದರೆ ಬೇರೆ ರೀತಿಯಾದಂತಹ ಸಂದೇಶ, ಬೇರೆ ರೀತಿಯಾದಂತಹ ಅಸ್ತ್ರ ಕೊಟ್ಟಂತಾಗುತ್ತೆ ಪ್ರತಿಪಕ್ಷಕ್ಕೆ ಅಂತ ಏನೇನೋ ಹೇಳಿ ಕನ್ವಿನ್ಸ್ ಮಾಡಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಒಪ್ಕೊಂಡಿಲ್ಲ ಹೈಕಮಾಂಡ್. ಬಿಲ್ಕುಲ್ ಇಲ್ವೇ ಇಲ್ಲ. ವಜಾ ಮಾಡ್ಬೇಕಷ್ಟೇ, ರಾಜೀನಾಮೆನೂ ಕೂಡ ಪಡ್ಕೊಳ್ಳೋದಲ್ಲ, ವಜಾ ಮಾಡಬೇಕು, ಇಲ್ಲಾಂದ್ರೆ ಉಚ್ಚಾಟನೆ ಮಾಡಿಬಿಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ. ಅಧಿವೇಶನದ ಮೊದಲ ದಿನವೇ ಸಂಚಲನ ಸೃಷ್ಟಿಯಾಯಿತು. KN ರಾಜಣ್ಣ ವಿಕೆಟ್ ಪತನ ಆಗುವ ಮುಖಾಂತರ ಬಿಜೆಪಿಗೆ ಅಸ್ತ್ರವಾಗಿದೆ ರಾಜಣ್ಣ ವಜಾ ವಿಷಯ. ಸದನದಲ್ಲಿ ವಾಲ್ಮೀಕಿ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ವಾಲ್ಮೀಕಿ ಅಸ್ತ್ರ ಯಾಕೆ? ಇದ್ದಿದ್ದೊಂದು 3 ಜನ ವಾಲ್ಮೀಕಿ ಸಮುದಾಯದ ಸಚಿವರು. ಯಾರ್ಯಾರು? ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಮತ್ತೆ ನಾಗೇಂದ್ರ. ಈಗ ಆಲ್ರೆಡಿ ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಳಲಾಗಿದೆ. ಇನ್ನ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದಲೇ ವಜಾ ಮಾಡಲಾಗಿರುವಂಥದ್ದು. ರಾಜಣ್ಣ ಸಚಿವ ಸ್ಥಾನಕ್ಕೆ ಕುತ್ತು ತಂದ ಮಾತುಗಳು ಏನೇನು ಒಮ್ಮೆ ಕೇಳೋಣ. ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಇಷ್ಟೆಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ನಾನೇನು ಹೇಳಿದ್ರು ನಡೆಯುತ್ತೆ, ನಾನು ಏನು ಮಾತನಾಡಿದ್ರು ಕೂಡ ಸಹಿಸ್ಕೊಳ್ತಾರೆ, ಆನೆ ನಡೆದಿದ್ದೇ ದಾರಿ ಅನ್ನುವಂಥ ಮನಸ್ಥಿತಿ ಇತ್ತು ಅಂತ ಕಾಣಿಸುತ್ತೆ ರಾಜಣ್ಣ ಅವರಿಗೆ. ಅದ್ಯಾವುದಕ್ಕೂ ಕೂಡ ಸೊಪ್ಪಾಕಲ್ಲ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಕ್ರಮ ಕೈಗೊಂಡಿದೆ. ವಜಾ ಬಳಿಕವೂ ಕೂಡ ರಾಜಣ್ಣ ಮತ್ತದೇ ವರಸೆ. ಏನಪ್ಪ ಮತ್ತದೇ ವರಸೆ ಅಂದ್ರೆ, ತಮ್ಮ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಯಾರಿಂದ ಷಡ್ಯಂತ್ರ ಅಂತ ಮುಂದೆ ಹೇಳ್ತೀನಿ ನಾನು. ಒಟ್ನಲ್ಲಿ ಷಡ್ಯಂತ್ರ ಪಿತೂರಿಯನ್ನ ಮಾಡಲಾಗಿದೆ ಅಂತ ಹೇಳಿದ್ರು. ವರಿಷ್ಠರನ್ನ ಭೇಟಿಯಾಗಿ ವಿವರವನ್ನ ಕೊಡ್ತೇನೆ ನಾನು. ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಿದ್ದೇನೆ. ವಜಾಗೊಂಡ ಬಳಿಕ KN ರಾಜಣ್ಣ ಅವರ ಹೇಳಿಕೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ತಲೆಬಾಗಿದ್ದೇನೆ, ನಾನು ಈಗ ಮಾಜಿ ಸಚಿವ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಅಂತ ಕೂಡ ಮಾರ್ಮಿಕವಾಗಿ ಮಾತನಾಡಿದ್ರು. ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲಿ ಡ್ರಾಪ್ಡ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು. ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಇದು ಈ ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡತಕ್ಕಂಥದ್ದು ಸಾಧು ಅಲ್ಲ. ಈ ಸಂದರ್ಭದಲ್ಲಿ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ನಾನು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು
ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ.